ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಸಖ. ಇಂದು ಒಂದು ನೀತಿ ಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಂದಿದ್ದೇನೆ. ಸುಲಭವಾಗಿ ಸಿಕ್ಕಿದ್ದನ್ನು ಮನುಷ್ಯ ಮೌಲ್ಯ ಮಾಡೋದಿಲ್ಲ. ಪರಿಶ್ರಮದಿಂದ ಗಳಿಸಿದ್ದೇ ನಮ್ಮ ಕೈಯಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ. ಈ ಮಾತಿನ ಅರ್ಥವನ್ನು ಅರ್ಥೈಸಿದ ಹುಡುಗನ ಕಥೆಯೇ ಇದು. ಒಂದೂರಿನಲ್ಲಿ ಮಂಜುನಾಥ ಎಂಬ ಹುಡುಗನಿದ್ದ. ಅವನಿಗೆ ಗಡಿಯಾರಗಳು ತುಂಬ ಇಷ್ಟ. ಒಂದು ದುಬಾರಿ ಗಡಿಯಾರವನ್ನು ಧರಿಸೋ ಕನಸೂ ಇತ್ತು. ಅವನ 16ನೇ ಹುಟ್ಟುಹಬ್ಬದಂದು ಅವನ ತಂದೆ ಅವನಿಗೆ 10,000 ಸುಂದರವಾದ ಗಡಿಯಾರವನ್ನು ಉಡುಗೊರೆಯಾಗಿ ಕೊಟ್ಟರು. ಮೊದಲ ಕೆಲ ದಿನಗಳು ಮಂಜುನಾಥ ಅದನ್ನು ತುಂಬ ಸಂಭ್ರಮದಿಂದ ಧರಿಸುತ್ತಿದ್ದ. ಆದರೆ ಕೆಲ ದಿನಗಳ ನಂತರ ಅವನು ಅದನ್ನು ಸರಿಯಾಗಿ ಕಾಪಾಡಲೇ ಇಲ್ಲ. ಬೇಕಾದರೂ ಎಸೆಯುತ್ತಿದ್ದ. ಕೆಲವೊಮ್ಮೆ ಅದನ್ನು ಕಳೆದುಕೊಂಡು ಹುಡುಕುತ್ತಾ ಕುಳಿತಿದ್ದ. ಒಂದು ದಿನ ಅದು ಕೆಳಗೆ ಬಿದ್ದು ಅದರ ಗಾಜು ಒಡೆದು ಹೋಯಿತು. ಮಂಜುನಾಥನ ತಂದೆ ಇದನ್ನು ನೋಡಿ ಏನೂ ಹೇಳಲಿಲ್ಲ. ಕೆಲ ತಿಂಗಳ ನಂತರ ಮಂಜುನಾಥ ಮತ್ತೆ ಹೊಸ ಗಡಿಯಾರವನ್ನು ಕೇಳಿದ. ಆದರೆ ಈ ಬಾರಿ ಅವನ ತಂದೆ ಹೇಳಿದರು, ಸರಿ, ಹೊಸ ಗಡಿಯಾರ ಬೇಕೆ? ಆದರೆ ಈ ಬಾರಿ ನೀನೇ ದುಡಿದು ಕೊಂಡುಕೊಳ್ಳು. ಮಂಜುನಾಥ ಶಾಲೆಯ ಬಳಿಕ ಹತ್ತಿರದ ಪುಸ್ತಕ ಮಳಿಗೆಯಲ್ಲಿ ಭಾಗಕಾಲ ಕೆಲಸ ಮಾಡತೊಡಗಿದ. 3 ತಿಂಗಳು ಶ್ರಮಪಟ್ಟು ದುಡಿದ. ಬಳಿಕ ಅವನು 2,000 ಗಡಿಯಾರವೊಂದನ್ನು ಕೊಂಡುಕೊಂಡ. ಆಶ್ಚರ್ಯವೇನೆಂದರೆ, ಮೊದಲು ತಂದೆ ಕೊಟ್ಟ ಗಡಿಯಾರಕ್ಕಿಂತ ಇದು ಕಡಿಮೆ ದರದ್ದಾಗಿದ್ದರೂ ಮಂಜುನಾಥ ಅದನ್ನು ತುಂಬ ಜಾಗ್ರತೆಯಿಂದ ಕಾಪಾಡುತ್ತಿದ್ದ. ಪ್ರತಿದಿನ ಅತ್ಯಂತ ಕಾಳಜಿಯಿಂದ ಧರಿಸುತ್ತಿದ್ದ. ಎಲ್ಲ ಕಡೆಯೂ ರಕ್ಷಿಸುತ್ತಿದ್ದ. ಇದನ್ನು ನೋಡಿದ ಅವನ ತಂದೆ ನಗುತ್ತಾ ಹೇಳಿದರು, ಮಗು ಮಂಜುನಾಥ, ವಸ್ತುವಿನ ಮೌಲ್ಯ ಅದರ ಬೆಲೆಯಲ್ಲಿಲ್ಲ, ಅದನ್ನು ಪಡೆಯಲು ಹಾಕಿದ ಪರಿಶ್ರಮದಲ್ಲಿದೆ. ಈ ನೀತಿಕತೆಯ ಸಾರವೇನೆಂದರೆ, ಸುಲಭವಾಗಿ ಸಿಕ್ಕಿದ್ದನ್ನು ಮನುಷ್ಯ ಮೌಲ್ಯ ಮಾಡುವುದಿಲ್ಲ. ಪರಿಶ್ರಮದಿಂದ ಗಳಿಸಿದ್ದು ಮಾತ್ರ ನಮ್ಮ ಕೈಯಲ್ಲಿ ಉಳಿಯುತ್ತದೆ. ಧನ್ಯವಾದಗಳು.